ಗುಡಿಬಂಡೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕಳಪೆ ಕಾಮಗಾರಿ ಸಿಪಿಐಎಂ ತಂಡದ ಗಂಭೀರ ಆರೋಪ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ 2024-25ನೇ ಸಾಲಿನ ಅನಿಯಂತ್ರಿತ ಅನುದಾನದ ಅಡಿ ಕಟ್ಟಲಾಗುತ್ತಿರುವ ಕಟ್ಟಡಗಳು ಹಾಗೂ ಅಂಗಡಿ ಮಳಿಗೆಗಳು ಕಳಪೆ ಕಾಮಗಾರಿಯ ಬಲಿಯಾಗುತ್ತಿರುವುದನ್ನು ಗಮನಿಸಿದ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂ ತಂಡದವರು ತಾಲೂಕು ಪಂಚಾಯಿತಿ ಕಚೇರಿ ಎದುರು ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿ ಸುಮಾರು 45 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಚಿಕ್ಕಬಳ್ಳಾಪುರ ಕೆಆರ್ಐಡಿಎಲ್ ಸಂಸ್ಥೆಗೆ ಕಟ್ಟಡಗಳ ನಿರ್ಮಾಣದ ಜವಾಬ್ದಾರಿ ನೀಡಲಾಗಿತ್ತು. ಆದರೆ ಸಂಸ್ಥೆಯೇ ಗುತ್ತಿಗೆದಾರರೊಂದಿಗೆ ಕೈಜೋಡಿಸಿ ಕಟ್ಟಡಗಳನ್ನು ಸರ್ಕಾರದ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ಎಂದು ಸಿಪಿಐಎಂ ಮುಖಂಡರು ಗಂಭೀರ ಆರೋಪ ಮಾಡಿದರು. ಜಯನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ತಾಲೂಕು ಪಂಚಾಯಿತಿ ಕಟ್ಟಡ ಕಳಪೆ ಕಾಮಗಾರಿ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ತಾಲೂಕು ಪಂಚಾಯಿತಿ ಕಟ್ಟಡ ಕಳಪೆ ಕಾಮಗಾರಿ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. 25ನೇ ಸಾಲಿನಲ್ಲಿ ಅನುನಿರ್ಬಂಧಿತ ಸುಮಾರು 45 ಲಕ್ಷ ರೂಗಳು ಅನುದಾನದಲ್ಲಿ ಮಾಡುತ್ತಿರುವ ಸುಮಾರು 3 ಅಂಗಡಿಗಳು ಅದರ ಮೇಲೆ ಏನೋ ಕಟ್ಟಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಸೆಕೆಂಡ್ ಫ್ಲೋರ್ ಕಟ್ಟರೆ ಈಗ ಪಾಯನ ಹಾಕಿಲ್ಲ, ಈಗ ರೋಡ್ CC ರೋಡ್ ಹಾಕಿದ್ರ ಮೇಲೆ ಪಾಯ ಕಟ್ಟಿದ್ದಾರೆ. ಮತ್ತು ಆ ಕಡೆ 2-3 ಕಾಲಮ್ಸು 2 ಇಂಚು ಸಹ ಹೋಗಿಲ್ಲ. ಅದು ಬೇಕಿದ್ರೆ ನಾವು CPM ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಖರ್ಚು ವೆಚ್ಚ ಏನಿದೆ ನಾವು ಬರ್ಸೋಕ್ಕೆ ನಾವು ರೆಡಿ ಇದ್ದೀವಿ. ಹಾಗೆ ಕೇಳಿ ಒಂದು ವೇಳೆ ಮಾಡಿಲ್ಲ ಅಂದರೆ ನಾವು ಇದು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಯಾಕೆಂದರೆ ಈಗ ಕಣ್ಣಾರೆ ನೋಡ್ತಾ ಇದ್ದೀವಿ. ನಿನ್ನೆ 3 ದಿವಸದಿಂದ ತಾಲೂಕು ಮಟ್ಟದಲ್ಲಿ ಇದು ಸಾರ್ವಜನಿಕರಲ್ಲಿ ಒಂದು ಇದಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಇದು ಅದಕ್ಕೆ ಸಂಬಂಧಪಟ್ಟಂಥ ನಾವು ಮಾಧ್ಯಮದ ಮುಖಾಂತರ ಮಾಡ್ತಾ ಇದ್ವಿ. ಏನಂದರೆ ಇದಕ್ಕೆ ಸಂಬಂಧಪಟ್ಟಂತಹ KRDL ಇಂಜಿನಿಯರ್ ಏನಿದ್ದಾರೋ ಅವರು ಕೂಡಲೇ ಇಲ್ಲಿ ಪರಿಶೀಲನೆ ಮಾಡಬೇಕು. ಒಂದು ದಿವಸ ಇಲ್ಲಿ ಬಂದು ನೋಡಿಲ್ಲ, ಇಲ್ಲಿ ಒಂದು ದಿವಸನೂ ನಾವು ನೀರು ಹಾಕಿರೋದು ನೋಡಿಲ್ಲ. ಮತ್ತು ಕಳಪೆ ಕಾಮಗಾರಿ ಆಗಿದೆ. ಇಷ್ಟು ಡಸ್ಟಿಗೆ ಇಷ್ಟು ಸಿಮೆಂಟ್ ಹಾಕಬೇಕು ಅಂತ ಒಂದು ಎಕ್ಸ್ಮೆಂಟಲ್ಲಿ ಇದ್ರೂ ಸಹ ಅವ್ದು ಗುತ್ತಿಗೆದಾರ ಏನು ಮಾಡ್ತಾ ಇದ್ದಾರೆ ಅಂದರೆ ಅದು ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟ ಅಧಿಕಾರಿಗಳು ಬಂದು ತನಿಖೆ ಮಾಡಿಬಿಟ್ಟು ಕೆಲಸ ಪ್ರಾರಂಭ ಮಾಡಬೇಕು. ಈ ಅಲ್ಲಿ ತನಕ ಇದು ಕೆಲಸ ನಿಲ್ಲಿಸಬೇಕಂತ ನಮ್ಮ ಒತ್ತಾಯ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನಿದ್ದಾರೋ ಅದು ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಂತ ನಮ್ಮ CPM ಪಕ್ಷದ ಒತ್ತಾಯ ಮಾಡ್ತಾ ಇದ್ದೀವಿ. ಈ ದಿನ ನಾವು ಏನು ತಾಲೂಕು ಪಂಚಾಯತ್ 2024-25ನೇ ಸಾಲಿನ ಅನುಬಂಧಿತ ಅನುದಾನದಲ್ಲಿ ನಿರ್ಮಿಸುತ್ತಿರುವ ಕಟ್ಟಡ ಮಳಿಗೆಗಳು ಏನಿದೆ ಇಲ್ಲಿ ಮುಂದೆ ಈ ರಸ್ತೆ ಪಕ್ಕದಲ್ಲಿ ಅತ್ಯಂತ ತೀರಾ ಕಳಪೆ ಕಾಮಗಾರಿಯಾಗಿ ನಡೀತಾ ಇದೆ. ಯಾಕಂದರೆ ಈ ಮೆಡಿಕಲ್ ಸ್ಟೋರ್ ಪಕ್ಕದಲ್ಲಿ ಕಾಲಮ್ಸು 2 ಇಂಚು ಹೋಗಿದೆ ಅಷ್ಟೇ, ಅದು ಕೆಳಗಡೆ ಏನೂ ಹೋಗಿಲ್ಲ. ಅದೇ ಮತ್ತು ಏನು ಇಲ್ಲಿ ಸ್ಟ್ರಕ್ಚರ್ ಏನಿದೆ ಮತ್ತು ಇಲ್ಲಿ ಏನು ಕಾಲಮ್ ಸರಿಯಾಗಿ ಕೂಡ ಆಗ್ತಾಯಿಲ್ಲ. ಮತ್ತು ಏನು ಮೊದಲು ಪಾಯ ಇತ್ತು ಅದ್ರ ಮೇಲೆ ಏನೋ ಕೆಡ್ತಾ ಇದ್ದಾರೆ. ಇದು ನಮಗೆ ಮಾಹಿತಿ ಬಂತು ಮತ್ತು ನಾವು ನೋಡಿದ ಮೇಲೆ ಅದು ಕೂಡ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಏನು ಅವರು ನಮ್ಮ ಎಸ್ಟಿಮೇಟ್ ಏನು ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ಕರೆಕ್ಟಾಗಿ ನಡ್ಕೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಏನು ಅವರು ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅದನ್ನು ಈಗ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾಕಂದರೆ ಅದು ಕಟ್ಟಡ ಅದು ಬೇರೆ ಏನಾದರೂ ಆಗಿದ್ದರೆ ಚರಂಡಿನ ಏನಾದರೂ ಸ್ವಲ್ಪ ಹೋದ್ರು ಮತ್ತು ರಿಪೇರಿ ಮಾಡ್ಬೋದು. ಕಟ್ಟಡ ತಳಪಾಯನೇ ಸರಿ ಇಲ್ದಿದ್ರೆ ಅದು ಕಟ್ಟಡ ಯಾವ ರೀತಿಯಲ್ಲಿ ಅದು ಇರುತ್ತೆ, ಎಷ್ಟು ದಿನ ಬಾಳಿಕೆ ಬರುತ್ತೆ, ಎಷ್ಟು ದಿನ ಅದು ನಮಗೆ ಇದಾಗುತ್ತೆ, ಮತ್ತು ಏನಾದರೂ ಬಿದ್ದೋದ್ರೆ ಮತ್ತು ಅದರ ಪರಿಸ್ಥಿತಿ ಏನು, ಮತ್ತು ಸರ್ಕಾರದ ದುಡ್ಡು ಪೋಲಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದ್ದರಿಂದ ನಾವು CPM ಪಕ್ಷದಿಂದ ನಾವು ಹೇಳ್ತಾ ಇದ್ದೀವಿ, ಇದರದ್ದು ಏನಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು ಮತ್ತು ಕ್ವಾಂಟಿಟಿ ಏನಿದೆ ಅದನ್ನು ಸರಿಯಾಗಿ ನಿರ್ವಹಿಸಬೇಕು. ಇದನ್ನು ತಕ್ಷಣ ಏನು ನಮ್ಮ ಅಧಿಕಾರಿಗಳಿದ್ದಾರೆ, ನಮ್ಮ EO ಮೇಡಮ್ ಎಲ್ಲೋ ಬೇರೆ ಕಡೆ ಇದ್ದಾರಂತೆ, ನಾವು ಏನು ಈ ತಾಲೂಕು ಪಂಚಾಯತಿ ಮ್ಯಾನೇಜರ್ ಹತ್ರ ನಾವು ಮನವಿ ಮಾಡ್ತಾಯಿದ್ವಿ. ತಕ್ಷಣ ಅವರು ಏನು ಸಂಬಂಧಪಟ್ಟಂಥ ಅವರು ಏನು ಮೇಲಿನ ಅಧಿಕಾರಿಗಳಿದ್ದಾರೆ ಅದನ್ನು ಗಮನಕ್ಕೆ ತಂದು ಸಂಪೂರ್ಣವಾಗಿ ನಿಲ್ಲಿಸಿ ಮತ್ತು ಕಟ್ಟಡವನ್ನು ಕ್ವಾಲಿಟಿಯಾಗಿ ಮತ್ತು ಇದು ಗುಣಲಾಗ ಏನು ಇದೆಯೋ ಆ ಎಸ್ಟಿಮೇಟ್ ಪ್ರಕಾರ ಕರೆಕ್ಟಾಗಿ ಮಾಡಬೇಕಂತ ನಮ್ಮ ಮನವಿ ಮಾಡ್ತೀವಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.